ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2025ರ ರಾಜ್ಯ ಸರ್ಕಾರದ ನೋಟಿಫಿಕೇಶನ್ಸ್ಗಳು ಯಾವಾಗ ಆಗ್ತವೆ ಅಂದರೆ ಹೊಸ ನೇಮಕಾತಿಗಳು ಯಾವಾಗ ಆಗ್ತವೆ, ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ನೋಟಿಫಿಕೇಶನ್ ಯಾಕೆ ಆಗ್ತಿಲ್ಲ, ಹಾಗೆ PC ಮತ್ತು PSI ನೋಟಿಫಿಕೇಶನ್ ಆಗ್ತದ, ಹಾಗೆ SDA ಮತ್ತು FDA ಹುದ್ದೆಗಳಿಗೆ ಅಪ್ಲಿಕೇಶನ್ನ ಕರೀತಾರ ಅಂತ ಒಂದಿಷ್ಟು ಜನರಿಗೆ ಡೌಟ್ ಇರುತ್ತೆ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಒಳ ಮೀಸಲಾತಿ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಅದು ಒಂದು ವೇಳೆ ಬಂದರೆ ಯಾವ್ಯಾವ ಹುದ್ದೆಗಳಿಗೆ ನೋಟಿಫಿಕೇಷನ್ನ ಬಿಡ್ಬೋದು, ಅಂದರೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ RRB ಗ್ರೂಪ್ ಡಿದು. ಅದರಲ್ಲಿ ನಿಮಗೆ GK/GS, ಮ್ಯಾಥಮೆಟಿಕ್ಸು, ರೀಸನಿಂಗು ಎಲ್ಲ ಸಬ್ಜೆಕ್ಟ್ಗಳದ್ದು ಹೇಳ್ತೇವೆ. ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ನೀವು ಇವತ್ತು ಜಾಯಿನ್ ಆದರೂ ಹಿಂದಿನ ತರಗತಿಗಳನ್ನು ಎಲ್ಲವನ್ನು ನೋಡಬಹುದು. ಕೇವಲ ನಿಮಗೆ 499 ರೂಪಾಯಿಯಲ್ಲಿ, ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಈ ಕೋರ್ಸ್ ಸಿಗ್ತಾ ಇದೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ, ಆ ವಾಟ್ಸಪ್ ನಂಬರಿಗೆ ಮೆಸೇಜ್ ಆದರೂ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಅದೇ ಥರ ನಮ್ಮ ಹತ್ರ GK ನೋಟ್ಸ್ ಸಿಗ್ತಾ ಇದ್ದಾವೆ. RRB NTPC ಹಾಗೆ RRB ಗ್ರೂಪ್ ಡಿ ಯಾವುದೇ ಹುದ್ದೆಗೆ ತಯಾರಿಯನ್ನು ನಡೆಸ್ರಿ, ಈ GK ನೋಟ್ಸ್ಗಳು ನಿಮಗೆ ಸಹಾಯವಾಗ್ತವೆ. ಕೇವಲ 100 ರೂಪಾಯಿಗೆ ಇಲ್ಲಿ ಕಾಣುತ್ತಿರುವ ಎಲ್ಲ ವಿಷಯಗಳ GK ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಅದೇ ಥರ ನಮ್ಮ ಹತ್ರ RRB ಗ್ರೂಪ್ ಡಿ ಹಾಗೆ RRB NTPC ಹುದ್ದೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಮ್ಮ ಹತ್ರ ಸಿಗ್ತಾ ಇದ್ದಾವೆ. ಈ ಪ್ರಶ್ನೆ ಪತ್ರಿಕೆಗಳು ಅಥವಾ ಈ ನೋಟ್ಸ್ಗಳು ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೇನು ಬೇಕೋ ಅದನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಒಂದಿಷ್ಟು ಜನರಿಗೆ ಡೌಟ್ ಇರುತ್ತೆ, ಸುಮಾರು ದಿನ ಆಯಿತು ಯಾಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಟಿಫಿಕೇಷನ್ ಆಗ್ತಾ ಇಲ್ಲ ಅಂತ. ಕೊನೆಯ ನೋಟಿಫಿಕೇಷನ್ ಯಾವುದು ಹೇಳಿ, ಅದೇ PDO ವಿಲೇಜ್ ಅಕೌಂಟೆಂಟ್ ಅದೇ ಆಗಿದ್ದು. ಅದನ್ನು ಬಿಟ್ಟರೆ ಮತ್ತು ಯಾವುದೇ ನೋಟಿಫಿಕೇಷನ್ಸ್ಗಳು ಆಗಿಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಕಾರಣ ಒಳ ಮೀಸಲಾತಿ. ಹೌದಾ, ಈ ಒಳ ಮೀಸಲಾತಿ ಅಂದರೆ ಏನು ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಕೋರ್ಟಿಗೆ ಹೋಗಿದೆ ಅದು. ಹೌದಾ, ಹೀಗಾಗಿ ಈ ಒಳ ಮೀಸಲಾತಿ ವರದಿ ಬರೋವರೆಗೂ ನಮಗೆ ಯಾವುದೇ ನೋಟಿಫಿಕೇಷನ್ಸ್ಗಳು ಆಗಲ್ಲ. ಈ ಒಳ ಮೀಸಲಾತಿಯ ಬಗ್ಗೆ ನೋಡೋದಾದರೆ 2024 ಆಗಸ್ಟ್ನಲ್ಲಿ ಈ ಆಯೋಗ ರಚನೆ ಆಗುತ್ತೆ. ಏನು, 2024 ಆಗಸ್ಟ್ ತಿಂಗಳಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ, ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಕೊಡಬೇಕು ಅಂತ ಒಂದು ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಅದು ಯಾವಾಗ, ಆಗಸ್ಟ್ ತಿಂಗಳಲ್ಲಿ. ಆದರೆ 2024 ಡಿಸೆಂಬರ್ನಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ, ಮತ್ತು 60 ದಿನಗಳ ಒಳಗೆ ನಿಮಗೆ ವರದಿಯನ್ನು ಕೊಡ್ತೀವಿ ಅಂತ ಅವರು ಹೇಳಿದರು. ಮತ್ತು ಸರ್ಕಾರವೂ ಸಹ ಅದನ್ನೇ ಹೇಳಿತ್ತು, ನೀವು ಡಿಸೆಂಬರ್ ತಿಂಗಳಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಕೆಲಸವನ್ನು ಪ್ರಾರಂಭ ಮಾಡಿ 60 ದಿನಗಳ ಒಳಗೆ ನಮಗೆ ಏನೋ ವರದಿಯನ್ನು ಕೊಡಬೇಕು, ನಾವು ಹೊಸ ನೋಟಿಫಿಕೇಷನ್ನ ಬಿಡುಗಡೆ ಮಾಡಬೇಕು ಅಂತ. ಆದರೆ ಇಲ್ಲಿವರೆಗೆ ಆದ್ರೂ ಯಾವುದು 2025 ಏಪ್ರಿಲ್ ಬಂದ್ರೂ ಸಹ ಇದರ ವರದಿ ಬಂದಿಲ್ಲ, ಯಾವುದು ಒಳ ಮೀಸಲಾತಿ ವರದಿ ಬಂದಿಲ್ಲ. ಹೀಗಾಗಿ ಮೊನ್ನೆ ಸಚಿವರನ್ನು ಮಾತಾಡಿಸಿದಾಗ ಅವರು ಏನಂತ ಹೇಳಿದರು, ಈಗ ಮಧ್ಯಂತರ ವರದಿಯನ್ನು ಬಿಡ್ರಿ ಅಂತ ಈ ಆಯೋಗಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಹೌದಾ, ಮಧ್ಯಂತರ ವರದಿಯನ್ನು ಬಿಡ್ರಿ, ನಾವು ಮುಂದೆ ನೋಟಿಫಿಕೇಷನ್ ಮಾಡಬೇಕು ಅಂತ ಅದಕ್ಕೆ ಕೇಳಿದ್ದಾರೆ. ಆದರೆ ಇನ್ನೂ ಸಹ ಮಧ್ಯಂತರ ವರದಿನೂ ಬಂದಿಲ್ಲ, ಈ ಒಳ ಮೀಸಲಾತಿಯ ವರದಿಯೂ ಸಹ ಬಂದಿಲ್ಲ. ಈಗ ಒಂದು ವೇಳೆ ಮಧ್ಯಂತರ ವರದಿಯನ್ನು ಬಿಟ್ಟರು ಅಂತ ಇಟ್ಕೊಳ್ಳಿ, ಮಧ್ಯಂತರ ವರದಿಯನ್ನು ಬಿಟ್ಟರು ಅಂದರೆ ಯಾವ್ಯಾವ ಹುದ್ದೆಯನ್ನು ಕರಿಬೋದು, ಇಲ್ಲಿ ಲಿಸ್ಟ್ ಅದಾವೆ ನೋಡಿ. ಒಂದು ವೇಳೆ ಮಧ್ಯಂತರ ವರದಿ ಏನಾದರೂ ಬಿಟ್ಟರೆ ಈ ಎಲ್ಲ ಹುದ್ದೆಗಳಿಗೂ ನೋಟಿಫಿಕೇಷನ್ ಆಗುತ್ತೆ. ಹೌದಾ, ಮೊದಲಿಗೆ ಕಾಯ್ತಾ ಇರೋದು ಯಾವುದು ಅಂದರೆ PSI ಹುದ್ದೆಗೆ ಒಂದಿಷ್ಟು ಜನರು ಕಾಯ್ತಾ ಇದ್ದಾರೆ. ಒಟ್ಟು 600 ಪೋಸ್ಟ್ಗಳಿಗೆ ಈ PSI ಹುದ್ದೆಗೆ ಕಾಲ್ಫಾರ್ಮ್ ಆಗುತ್ತೆ, ನೋಟಿಫಿಕೇಷನ್ ಖಂಡಿತ ಬರುತ್ತೆ ಇದು. ಇನ್ನು ನೆಕ್ಸ್ಟು PC ಯಾವ ಡಿಪಾರ್ಟ್ಮೆಂಟ್ನಲ್ಲಾಗುತ್ತೆ, KSRPಯಲ್ಲಿ PC ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗುತ್ತೆ. ಎಷ್ಟು ಹುದ್ದೆಗಳು ಅಂತ ಇಲ್ಲ, ಬಟ್ ಈ ಹುದ್ದೆಗೆ ಕಾಲ್ಫಾರ್ಮ್ ಆಗುತ್ತೆ. ನೆಕ್ಸ್ಟು ಅಬಕಾರಿ ಇಲಾಖೆಯಲ್ಲಿ ಹುದ್ದೆಗಳು ಬರ್ತವೆ. ಇನ್ನು ನೆಕ್ಸ್ಟು ಅಗ್ನಿಶಾಮಕ ಇಲಾಖೆಯಲ್ಲೂ ಸಹ ಹುದ್ದೆಗಳಿಗೆ ಖಾಲಿ ಇದ್ದಾವೆ, ಹೀಗಾಗಿ ಅದರಿಂದನೂ ನೋಟಿಫಿಕೇಷನ್ ಬರುತ್ತೆ. ಇನ್ನು ಟೀಚರ್ಸ್ ಪೋಸ್ಟ್
ಹಲವಾರು ಜನ ಈ ಪೋಸ್ಟ್ಗೂ ಸಹ ಕಾಯ್ತಾ ಇದ್ದಾರೆ. ಟೀಚರ್ ಪೋಸ್ಟ್ ಸಹ ಬಿಡ್ತಾರೆ. ಇನ್ನು PSL ಕ್ರೈಮ್ ಆಫೀಸರ್ಸ್ ಅಂತ ಅದನ್ನು ಸಹ ಬಿಡ್ತಾರೆ. ಇನ್ನು ಗ್ರೂಪ್ ಸಿಗೂ ಹಲವಾರು ಜನ ಪದವಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಅತಿ ಹೆಚ್ಚು ಕಾಯ್ತಾ ಇರೋದು ಅಂದರೆ FDA ಮತ್ತು SD ಹುದ್ದೆಗಳಿಗೆ ಕಾಯ್ತಾ ಇದ್ದಾರೆ. ಹೌದಾ, ಈ FDA ಮತ್ತು SDA ಹುದ್ದೆಗೆ ಜಾಸ್ತಿ ಜನ ಇದೇ ಹುದ್ದೆಗೆ ಕಾಯ್ತಾ ಇರೋದರಿಂದ ಈ ಎಲ್ಲ ಹುದ್ದೆಗಳ ನೋಟಿಫಿಕೇಶನ್ ಆಗುತ್ತೆ. ಆದರೆ ಸುಮಾರು ಇನ್ನೂ ಒಂದು 6 ತಿಂಗಳವರೆಗೆ ಏನೂ ಆಗೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಒಳ ಮೀಸಲಾತಿ ವರದಿ ಬರಬೇಕು ಅಂತ ಈ ಹುದ್ದೆಗಳಿಗೆ ನೀವು ತಯಾರಿಯನ್ನು ನಡೆಸಿದರೆ ಸಾಕು. ಅದು ನೋಟಿಫಿಕೇಶನ್ ಬಿಟ್ಟಾಗ ನಿಮಗೆ ಯಾಕಂದರೆ ಸಿಲೆಬಸ್ ಜಾಸ್ತಿ ಇರುತ್ತೆ. ಈ ಎಲ್ಲ ಹುದ್ದೆಗೆ ಸಿಲೆಬಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಇವತ್ತಿನಿಂದಾನೇ ಸ್ಟಾರ್ಟ್ ಮಾಡಿದರೂ ಸಹ ನೀವು ಎಲ್ಲ ಹುದ್ದೆಗೂ ಪ್ರಿಪೇರ್ ಆಗ್ಬೋದು. ಅವರು ಒಳ ಮೀಸಲಾತಿ ವರದಿ ಆದರೂ ಬಿಡಲಿ ಅಥವಾ ಮಧ್ಯಂತರ ವರದಿ ಆದರೂ ಬಿಡಲಿ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ನೋಟಿಫಿಕೇಶನ್ ಬಿಟ್ಟ ಮೇಲೇ ಓದ್ಕೊಳ್ಳೋದು ಅಂದರೆ ಆಗಲ್ಲ. ಹೌದಾ, ಇಲ್ಲೊಂದಿಷ್ಟು ಅದ ನೋಡಿ, PC, ಅಬಕಾರಿ ಇಲಾಖೆ, ಟೀಚರ್ಸ್ ಪೋಸ್ಟು, PSI, SDA, FDA, ಗ್ರೂಪ್ D, ಇಷ್ಟು ಹುದ್ದೆಗಳಲ್ಲಿ ನೀವು ಯಾವ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾವ ಹುದ್ದೆಯ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅದನ್ನು ಕಮೆಂಟ್ ಮಾಡಿ. ನಾನು ಆ ಹುದ್ದೆಯ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಸಿಲೆಬಸ್ ಯಾವ ಥರ ಇರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಕ್ವಾಲಿಫಿಕೇಷನ್ ಏನು, ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಹೌದಾ, ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.